ಇವತ್ತು ನೀವು ಇದನ್ನ ಕಲ್ತ್ರಿ ಅಂದ್ರೆ ಜಗತ್ತಿನ ಟಾಪ್ 5% ಮಂದಿ ಒಳಗೆ ಬಂದೇ ಬಿಡ್ತೀರಿ. ಇದರದ್ದು ಇನ್ನೊಂದು ವಿಶೇಷ ಏನಂದ್ರೆ ಎಲ್ಲರೂ ಕಲಿಬೇಕಂತಿರ್ತಾರ, ಆದ್ರೆ ಯಾರೂ ಕಲಿಯುವುದಿಲ್ಲ. ಸ್ಟೀವ್ ಜಾಬ್ಸ್ ಮತ್ತು ವಾರನ್ ಬಫೆಟ್ಸ್ ಮತ್ತು ಹಲವಾರು ಉನ್ನತ ವ್ಯಕ್ತಿಗಳು ಎಲ್ಲಾ ಕಡೆ ಇದನ್ನೇ ಹೇಳ್ತಾರ. ಎಲ್ಲಿ ಇದ್ರು ನೀವು ನೋ ಅನ್ನೋದು ಮೊದ್ಲು ಕಲಿಬೇಕ. ಇದರಿಂದ ನಿಮ್ದು 90% ಪ್ರಾಬ್ಲಮ್ಸ್ ಹಂಗ ಸವಾಲವಾಗ್ಬಿಡ್ತಾವು. ಒಂದ್ಸಲ ವಾರನ್ ಬಫೆಟ್ ಅವ್ರು ಹೇಳಿದ್ರೆ ಸಕ್ಸಸ್ಫುಲ್ ಮನುಷ್ಯ ಮತ್ತು ಭಾಳ ಸಕ್ಸಸ್ಫುಲ್ ಮನುಷ್ಯದ್ರೊಳಗೆ ಸ್ವಲ್ಪ ಡಿಫ್ರೆನ್ಸ್ ಐತಿ. ಏನಂದ್ರೆ ಭಾಳ ಸಕ್ಸಸ್ಫುಲ್ ಮನುಷ್ಯ ಗಪ್ಪನ ನೀವು ಏನು ಹೇಳಿದ್ರು ನೋ ಅಂದ್ಬಿಡ್ತಾನ. ಇದರಿಂದ ಅವ್ರಿಗೆ ಇದ್ರ ಮೇಲೆ ಕೆಲಸ ಮಾಡಕ್ ಟೈಮ್ ಸಿಗ್ತೈತಿ. ಇಲ್ಲ ಅಂದ್ರೆ ನಾರ್ಮಲ್ ಮಂದಿ ಎಲ್ಲಾ ಕಡೆ ಎಸ್ ಅಂತ ಹೇಳಿ 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 ಅವ್ರದ್ದು ಟೈಮು, ವ್ಯಾಲ್ಯೂ ಮತ್ತು ಅಪಾರ್ಚುನಿಟೀಸ್ ಅನ್ನು ಲಾಸ್ ಮಾಡ್ಕೊಂತಾರ. ಅದಕ್ಕೆ ನಿಮಗೆ ಏನಾದ್ರೂ ಕೇಳಿದ ತಕ್ಷಣನೇ ಎಸ್ ಅಂತೇಳಿ ಹೇಳಿಬಿಡಬಾರ್ದು, ಅದನ್ನ ಥಿಂಕ್ ಮಾಡಬೇಕು. ನಾವು ಮೊದಲು ಎಸ್ ಅನ್ನೋದಕ್ಕಿಂತ ಜಾಸ್ತಿ ನೋ ಅನ್ನಕ್ ಕಲಿಬೇಕು. ಅದಕ್ಕೆ ಇವತ್ತಿನಿಂದನ ಫಾಲ್ತು ಮಂದಿಗ ನೋ ಅನ್ನಕ್ ಕಲ್ತ್ ಬಿಡ್ರಿ.